ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಇಂದಿನಿಂದಲೇ ಈ 31 ಹಾಗೂ 32ನೇ ಕಂತಿನ ಹಣ ಜಮಾ ಪ್ರಾರಂಭವಾಗ್ತಾ ಇದೆ. ಸೊ ಬಹಳಷ್ಟು ಜನರು ನಿರೀಕ್ಷೆ ಇಟ್ಕೊಂಡಿದ್ರು, ಇನ್ಮೇಲಾದ್ರೂ ಗೃಹಲಕ್ಷ್ಮಿ ದುಡ್ಡು ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರಂತ. ಸೊ ಖಂಡಿತವಾಗ್ಲೂ ಜಮಾ ಪ್ರಾರಂಭಿಸ್ತಾ ಇದ್ದಾರೆ. ಹೊಸದಾಗಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಿರಿ, ಸೊ ಅವರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ. ಸೊ ಮಧ್ಯದಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ನಿಮಗೆ ಸಿಗ್ತಾ ಇದೆ ಮತ್ತು ನಮಗೂ ಕೂಡ ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇತ್ತು. ಅದೇನಪ್ಪಾ ಅಂದ್ರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ರು, ಮತ್ತೆ ಆ ನಿರ್ಧಾರವನ್ನ ಕೈ ಚೆಲ್ಲಿದ್ದಾರೆ. ಮತ್ತೆ ಅಪ್ಲಿಕೇಶನ್ ಹಾಕೋದ್ ಬೇಡ ಅಂತ ಹೇಳಿದ್ದಾರೆ. ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇತ್ತು. ಅದನ್ನ ನಾವು ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದೀವಿ. ಆದ್ರೆ ಅದು ಕನ್ಫರ್ಮ್ ಮಾಹಿತಿ ಆಗಿರಲಿಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಏನ್ ಹೇಳಿದ್ರಲ್ವಾ, ಸೊ ನೀವು ಅರ್ಜಿ ಸಲ್ಲಿಸಲೇಬೇಕಂತ ಈಗೂ ಕೂಡ ಅದೇ ಒಂದು ನಿರ್ಧಾರ ಇದೆ. ಸೊ ಹಾಗಾಗಿ ನಿಮ್ಮ ಹತ್ತಿರದ ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಿಗೆ, CSC ಸೆಂಟರ್ಗಳಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಅದೊಂದು ಕಡೆ. ಆದ್ರೆ ಈಗ 31 ಹಾಗೂ 32ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದ್ದು, ಇದು ಯಾವ ಯಾವ ತಿಂಗಳ ಹಣ ಮತ್ತು ಈಗ ಬರ್ಬೇಕಾಗಿರ್ತಕ್ಕಂತಹ ಪೆಂಡಿಂಗ್ ಕಂತುಗಳು ಯಾವುವು, ಜೊತೆಗೆ ಇಂದು ಈ ಮೊದಲನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಅಪ್ಲಿಕೇಶನ್ ಮತ್ತೊಂದು ಸಾರಿ ಹಾಕಿದ ತಕ್ಷಣ ಈ 31ನೇ ಕಂತಿನ ಹಣ ಹೊಸದಾಗಿ ಪ್ರಾರಂಭಿಸಿದ್ದಾರೆ ಅಂತ ಹೇಳಬಹುದು. ಸುಮಾರು 11 ಜಿಲ್ಲೆಯ ಮಹಿಳೆಯರ ಖಾತೆಗಳಿಗೆ ದುಡ್ಡು ಹೋಗ್ತಾ ಇದೆ. ಆ 11 ಜಿಲ್ಲೆಗಳನ್ನು ಕೂಡ ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಬರೀ 2,000 ಅಷ್ಟೇ ಅಲ್ಲ, 4,000 ತನಕ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳೋದಿಲ್ಲ. ವಿಡಿಯೋದಲ್ಲಿರ್ತಕ್ಕಂತಹ ಮಾಹಿತಿಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಸುಮ್ನೆ ನೋಡೋದ್ರೆ ಅಷ್ಟೇ ಅಲ್ಲ, ವಿಷಯವನ್ನ ಅರ್ಥ ಮಾಡ್ಕೊಳ್ವಿ. ಯಾಕಂದ್ರೆ ಮುಂದೆ ಬರ್ತಕ್ಕಂತಹ ಸಮಯದಲ್ಲಿ ಎಲೆಕ್ಷನ್ ಸಮೀಪ ಬರ್ತಾ ಇದೆ. ಸೊ ಇಲೆಕ್ಷನ್ ಹೇಗೆ ಸಮೀಪ ಬರುತ್ತೋ ಅದೇ ರೀತಿಯಾಗಿ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಹೆಚ್ಚೆಚ್ಚಾಗಿ ಜಮಾ ಆಗ್ತಾ ಹೋಗುತ್ತೆ. ಪ್ರತಿಯೊಂದು ಕಂತುಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ವೆರಿಫಿಕೇಶನ್ ಸ್ಟಾರ್ಟ್ ಆಗಿರೋದು ಅದಕ್ಕೋಸ್ಕರ ಅಂತ ಅನ್ಕೊಂಡ್ಬಿಡಿ. ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಎಲ್ಲ ಕಂತುಗಳನ್ನು ಕೂಡ ಸರಿಯಾಗಿ ಜಮಾ ಮಾಡ್ತದೆ ಸರ್ಕಾರ. ಅದರಲ್ಲಿ ಈಗ 45 ಲಕ್ಷ ಫಲಾನುಭವಿಗಳಂತೂ ತೆಗೆದಾಕಿದ್ದಾರೆ. ಸೊ ಇನ್ನು ಕೂಡ ವೆರಿಫಿಕೇಶನ್ ನಡೀತಾ ಇದೆ. ಇನ್ನು ಅರ್ಜಿ ಸಲ್ಲಿಸುವಾಗ ಎರಡೆರಡು ರೇಷನ್ಸ್ ಕಾರ್ಡ್ಗಳು ಹೊಂದಿದಂತವರು ಕೂಡ ಸಿಕ್ಕಾಕೊಳ್ತಾ ಇದ್ದಾರೆ. ಸೊ ಅಂತವರ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯವನ್ನ ಕಂಪೇರ್ ಮಾಡಿದ್ರೆ 80% ರೇಷನ್ ಕಾರ್ಡ್ಗಳು ನಮ್ಮಲ್ಲಿ ಸಿಗತ್ತೆ. ಹಾಗಾದ್ರೆ ಬರೀ ನಮ್ಮ ರಾಜ್ಯದಲ್ಲಿ ಶ್ರೀಮಂತರು 20% ಮಾತ್ರ ಇದಾರಾ? 100 ಜನರಲ್ಲಿ 80 ಜನ ಬರೀ ಬಡವರೇ ಅಂತೆ, ಉಳಿದ 20 ಜನ ಶ್ರೀಮಂತರಂತೆ. ಅಷ್ಟು ಈಗ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ರಾಜ್ಯ. ಅಂತದ್ರಲ್ಲಿ ಬಡ ಜನರು ಕೇವಲ 80%, ಕೇವಲ ಶ್ರೀಮಂತರು 20% ಅಂತೆ. ಸೊ ಹೀಗಾಗಿ ಸರ್ಕಾರಕ್ಕೆ ಅನುಮಾನ ಬಂದಿದೆ. ಮತ್ತು ಹೊರ ರಾಜ್ಯದಲ್ಲಿ ಸುಮಾರು 60% ಬಡ ಜನರಿದ್ರೆ ಒಂದು 40% ಆದ್ರೂ ಶ್ರೀಮಂತ ಜನರಿರ್ತಾರೆ. ಸೊ ಇಂಥದ್ರಲ್ಲಿ ನಮ್ಮ ರಾಜ್ಯದಲ್ಲಿ 20% ಹೆಚ್ಚಾಗಿನೇ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿದಾರೆ ಅಂತ ಗೊತ್ತಾಗಿದೆ. ಅದಕ್ಕಾಗಿ ವೆರಿಫಿಕೇಶನ್ ಮಾಡಿ ಯಾರು ಶ್ರೀಮಂತರಿದಾರೋ, ಯಾರು ಬಿಸಿನೆಸ್ ಮ್ಯಾನ್ಗಳಿದಾರೋ, ಯಾರು ವ್ಯವಹಾರಗಳು ಕೋಟಿಗಟ್ಟಲೆ ಇದೆಯೋ ಅಂತಹ ಎಲ್ಲ ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಯಾಕಂದ್ರೆ ವಾರ್ಷಿಕ ಆದಾಯ ಅವ್ರದ್ದು ಹೆಚ್ಚಾಗಿರುತ್ತೆ. ಸೊ ಇದಕ್ಕಾಗಿ ಇಂತಹ ಯೋಜನೆಗೆ ಅಪ್ಲೈ ಮಾಡಿರ್ತಕ್ಕಂತಹ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅಪ್ಲೈ ಮಾಡಿರ್ತಕ್ಕಂತಹ ಮೃತಪಟ್ಟಿದ್ರು ಆದ್ರೂ ಸಹಿತ ಅವರ ಖಾತೆಗಳಿಗೆ ದುಡ್ಡು ಹೋಗ್ತಕ್ಕಂತಹ, ಮನೆಯಲ್ಲಿ 2ರಿಂದ 3 ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹ ಪ್ರತಿಯೊಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ. ಈಗ ನಾವು ಮೇನ್ ಟಾಪಿಕ್ಗೆ ಬರೋಣ. ಸೊ ಮೊದಲು ಈ 31 ಮತ್ತು 32ನೇ ಕಂತಿನ ಹಣದ ಬಗ್ಗೆ ನಿಮಗೆ ಹೇಳ್ಬಿಡ್ತೀನಿ, ಜೊತೆಗೆ ಜಿಲ್ಲೆಗಳನ್ನು ಕೂಡ ತಿಳಿಸ್ತೀನಿ. ತದನಂತರ ನೀವು ಅರ್ಹತೆ ಹೊಂದಿರಬೇಕು ಮತ್ತು ಅರ್ಜಿ ಸಲ್ಲಿಸಲೇಬೇಕಾ ಅನ್ನುವಂಥದ್ದನ್ನ ಕನ್ಫರ್ಮ್ ಆಗಿ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸ್ನೇಹಿತರೆ, ಈಗ ಈ 31 ಹಾಗೂ 32ನೇ ಕಂತಿನ ಹಣ ಬೇಕಂದ್ರೆ ನೀವು ಅರ್ಜಿ ಸಲ್ಲಿಸಲೇಬೇಕು. ಈಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಅರ್ಜಿಯನ್ನ ಸಲ್ಲಿಸಲೇಬೇಕು. ಇದಂತೂ ಕನ್ಫರ್ಮ್. ಆದ್ರೆ ಮೊದಲಿನಕ್ಕಿಂತನೂ ಹೆಚ್ಚಿನ ಡಾಕ್ಯುಮೆಂಟ್ಸ್ ಗಳನ್ನ ಕೇಳ್ತಿದ್ದಾರೆ, ಅದನ್ನ ಮುಂದೆ ನೋಡೋಣ. ಈಗ ಈ 31, 32ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ವರ್ಷದ ಪ್ರಾರಂಭಿಕ ಕಂತು 28ನೇ ಕಂತು, ಅದು ಜನವರಿ ತಿಂಗಳ ಹಣ. 29 ಫೆಬ್ರವರಿ ತಿಂಗಳ ಹಣ, 30 ಮಾರ್ಚ್ ತಿಂಗಳ ಹಣ. ಈಗ ಎಂಡ್ ಆಗಿರೋದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು 30ನೇ ಕಂತಿನ ಮಾರ್ಚ್ ತಿಂಗಳ ಹಣದವರೆಗೂ ಕೂಡ ಬಂದು ಕ್ಲಿಯರ್ ಆಗಿದೆ. ಸೊ ಅಲ್ಲಿವರೆಗೂ ಕೂಡ ನೀವು ದುಡ್ಡನ್ನ ಪ್ರತಿಯೊಬ್ರು ಕೂಡ ಪಡ್ಕೊಂಡಿದ್ರಿ. ಅದರಲ್ಲಿ ಸರ್ಕಾರ ಪೆಂಡಿಂಗ್ ಉಳಿಸಿದೆ 2 ತಿಂಗಳ ಹಣವನ್ನ, 28 ಕಂತುಗಳನ್ನ ಮಾತ್ರ ಕೊಟ್ಟ ಹಾಗೆ 2025ರಲ್ಲಿ
ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಸರ್ಕಾರ ಕೊಟ್ಟಿರಲಿಲ್ಲ. ಅದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಅವುಗಳನ್ನ ಅತಿ ಶೀಘ್ರದಲ್ಲಿ ಕೊಡ್ತೀನಿ. 5,000 ಹಣ ಎಲ್ಲಿ ಹೋಗಿಲ್ಲ. 5,000 ಕೋಟಿ ಹಣ ಏನಿದೆ ಅದು ಹಣಕಾಸು ಇಲಾಖೆ ಹತ್ರನೇ ಇದೆ. ಅಷ್ಟು ದುಡ್ಡನ್ನ ನಾವು 2 ಕಂತುಗಳನ್ನ ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾನ ಬಂದಿದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಆ 2 ತಿಂಗಳ ಹಣ ಮಹಿಳೆಯರ ಖಾತೆಗಳಿಗೆ ಹೋಗೇ ಇಲ್ಲ. ಸೊ ಇದ್ರ ಬಗ್ಗೆ ಬಿಜೆಪಿ ನಾಯಕರು ಯಾವಾಗ ಮತ್ತೆ ಪ್ರಶ್ನೆ ಮಾಡ್ತಾರೆ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ಪ್ರಶ್ನೆ ಮಾಡಿಲ್ಲ. ಮತ್ತು ಈಗ ಯಾವ್ದಾದ್ರು ಸಂಪುಟ ಸಭೆಗಳು ನಡೆದ್ರೆ ಅದರಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇರುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಆ 2 ಕಂತುಗಳ ಬಗ್ಗೆ ಸುಳಿವು ಸಿಕ್ಕಿಲ್ಲ. ಆ ಒಂದು 2 ತಿಂಗಳ ಹಣ ಬಹುತೇಕ ಕೊಡುವುದು ಡೌಟು. ಈಗ ವೆರಿಫಿಕೇಶನ್ ಮಾಡಿ ಯಾರು ಅರ್ಹತೆಯನ್ನ ಹೊಂದಿರ್ತಾರೆ ಅಲ್ಲಿ ಹಿಡ್ಕೊಂಡು 31 ಇದು ಏಪ್ರಿಲ್ ತಿಂಗಳ ಹಣ, 32ನೇ ಕಂತು ಮೇ ತಿಂಗಳ ಹಣ, 33ನೇ ಕಂತು ಜೂನ್ ತಿಂಗಳ ಹಣ. ಸೊ ಈ 3 ತಿಂಗಳ ಹಣವನ್ನ ಕೊಡುವಂತಹ ಸಾಧ್ಯತೆ ಇದೆ. ಈ 3 ತಿಂಗಳ 6,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಬರಬಹುದು. ಹೋದ ವರ್ಷದ 2 ತಿಂಗಳ ಹಣ ಬರುವುದು ಬಹುತೇಕ ಡೌಟು. ಹೀಗಾಗಿ ನಾವು ಈ 3 ಕಂತುಗಳ ಜೊತೆಗೆ ಮುಂಬರುವಂತಹ ಎಲ್ಲ ಕಂತುಗಳನ್ನ ಸರಿಯಾಗಿ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾವ ಕಂತುಗಳನ್ನು ಕೂಡ ಸರ್ಕಾರ ಪೆಂಡಿಂಗ್ ಉಳಿಸದ ಹಾಗೆ ನಾವು ಪ್ರಯತ್ನ ಮಾಡೋಣ. ಆದಷ್ಟು ಸರ್ಕಾರವೂ ಕೂಡ ಕ್ಲಿಯರ್ ಆಗಿನೇ ಜಮಾ ಮಾಡ್ಲಿಕ್ಕೆ ನೋಡುತ್ತೆ. ಯಾಕಂದ್ರೆ ಎಲೆಕ್ಷನ್ ಹೇಗೆ ಸಮೀಪ ಬರುತ್ತೋ, ನಾನು ಪ್ರಾರಂಭದಲ್ಲಿನೇ ಹೇಳಿರುವ ಹಾಗೆ ನೀವು ಅರ್ಜಿಯನ್ನ ಸಲ್ಲಿಸಿ ಸರಿಯಾಗಿ ಎಲಿಜಿಬಿಲಿಟಿ ಉಳಿಸ್ಕೊಳ್ಳಿ ಸಾಕು, ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಸೊ ಇನ್ನು ಈ 30ನೇ ಕಂತು, 31ನೇ ಕಂತು, 32ನೇ ಕಂತು ಇದ್ರ ಬಗ್ಗೆ ಗೊತ್ತಾಯ್ತಲ್ವಾ. ಇನ್ನು ಜಿಲ್ಲೆಗಳನ್ನ ಈ 31ನೇ ಕಂತು ಅಂದ್ರೆ ಏಪ್ರಿಲ್ ತಿಂಗಳನ್ನ ಬಿಡುಗಡೆ ಆಗ್ತಾ ಇದ್ದು, ಯಾರು ಅರ್ಹತೆಯನ್ನ ಹೊಂದಿದ್ದೀರಿ, ಯಾರು ಸರಿಯಾಗಿ ಅರ್ಜಿಯನ್ನ ಸಬ್ಮಿಟ್ ಮಾಡಿದಿರಿ, ಈಗ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭವಾಗಿದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಪ್ರಾರಂಭವಾಗಿದೆ. ಆದ್ರೆ ಸರ್ಕಾರ ನಾವು ಇದೇ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದೀವಿ, ಈ ಜಿಲ್ಲೆಯಲ್ಲಿ ಇನ್ನು ಕೂಡ ಪ್ರಾರಂಭ ಮಾಡಿಲ್ಲ ಅಂತ ಈ ರೀತಿ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಆದ್ರೆ ಪ್ರಾರಂಭ ಅಂತೂ ಮಾಡಿದೆ. ಸೊ ಈಗಾಗಲೇ ನಮ್ಮ ಬೆಳಗಾವಿ ಸೈಡ್ ಕೂಡ ಪ್ರಾರಂಭವಾಗಿದೆ. ಸೊ ನೀವು ಗಮನಿಸಿರಬಹುದು, ಈ ಕಡೆ ನಮ್ಮ ಸೈಡ್ ಯಾರು ಇದ್ರಿ, ಉತ್ತರ ಕರ್ನಾಟಕ ಸೈಡು, ಇಲ್ಲೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಿದ್ದಾರೆ. ಈಗ ಈ 11 ಜಿಲ್ಲೆಗಳನ್ನ ನೋಡ್ತಾ ಹೋಗೋದಾದ್ರೆ 31 ಏಪ್ರಿಲ್ ತಿಂಗಳ ಹಣ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ವಿಜಯನಗರ ಧಾರವಾಡ, ಯಾದಗಿರಿ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ, ತುಮಕೂರು ಚಿತ್ರದುರ್ಗ, ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡನ್ನ ಜಮೆ ಮಾಡಲಾಗ್ತಾ ಇದೆ ಸ್ನೇಹಿತರೆ. ಸೊ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಜಿಲ್ಲೆಯವರ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇನ್ನು ನೀವು ಅರ್ಜಿಯನ್ನ ನಿಮ್ಮ ಒಂದು ಹತ್ತಿರದ ಗ್ರಾಮ 1, ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಿಗೆ, CSC ಸೆಂಟರ್ಗಳಿಗೆ ಹೋಗಿ ಚೌಕಾಸಿ ಮಾಡಬಹುದು. ಅಂದ್ರೆ ಪ್ರಾರಂಭವಾಗಿದೆ ಇಲ್ವಾ ಅಂತ. ಯಾಕಂದ್ರೆ ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನಮಗೆ ಸಿಕ್ಕಿಲ್ಲ. ನಮಗಷ್ಟೇ ಅಲ್ಲ, ಯಾರಿಗೂ ಕೂಡ ಸಿಕ್ಕಿಲ್ಲ. ಸರ್ಕಾರ ಅದನ್ನ ಬಿಡುಗಡೆನೆ ಮಾಡಿಲ್ಲ. ಅಂದ್ರೆ ನಾವು ಈ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದೀವಿ, ಈ ಜಿಲ್ಲೆಯವರು ಈಗ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕಬಹುದು. ಕೆಲವೊಂದಿಷ್ಟು ದಿನಗಳ ನಂತರ ಮತ್ತೊಂದೆರಡು ಜಿಲ್ಲೆಗಳಲ್ಲಿ ಪ್ರಾರಂಭಿಸ್ತೀವಿ. ತದನಂತರ ಅಲ್ಲಿಯೇ ಒಂದು ಮಹಿಳೆಯರು ಅಪ್ಲಿಕೇಶನ್ ಹಾಕಬಹುದು. ಈ ರೀತಿ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ. ಕೇವಲ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೀವಿ, ಆದ್ರೆ ಎಲ್ಲ ಕಡೆ ಇಲ್ಲ, ಕೆಲವೊಂದಿಷ್ಟು ಕಡೆ ಅಂತ ಇಷ್ಟು ಮಾತ್ರ ಹೇಳಿದೆ. ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿದ್ದು, ಆ ಜಿಲ್ಲೆಗಳಲ್ಲಿ ಹೋಗಿ ನೀವು ಅಂದ್ರೆ ಆ ಜಿಲ್ಲೆದವರು ಆಯಾ ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಗ್ರಾಮ 1, ಕರ್ನಾಟಕ 1 ಸರ್ಕಾರಿ ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಟ್ಟು ಅರ್ಜಿ ಪ್ರಾರಂಭವಾಗಿದೆ ಅಂತ ಕೇಳಿ. ಪ್ರಾರಂಭವಾಗಿದ್ರೆ ನೀವು ಡಾಕ್ಯುಮೆಂಟ್ಸ್ ಏನೇನು ಒಯ್ಬೇಕಂಪ ಅಂದ್ರೆ, ಒಂದು ಆಧಾರ್ ಕಾರ್ಡ್, ಇದು ಮುಖ್ಯವಾಗಿ ಬೇಕು. ಒಂದು ಮೊಬೈಲ್ ಸಂಖ್ಯೆ, ಇದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇನ್ನು ಬ್ಯಾಂಕ್ ಪಾಸ್ಬುಕ್, ಅದಕ್ಕೆ ಆಧಾರ್ ಕಾರ್ಡ್ಗೆ ಮತ್ತು ಮೊಬೈಲ್ ಸಂಖ್ಯೆಗೆ ಈ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು. ಈ KYC ಆಗಿರಬೇಕು ಮತ್ತು ಅಕೌಂಟ್ ಆಕ್ಟಿವ್ ಇರಬೇಕು. ಅಂದ್ರೆ ದುಡ್ಡನ್ನ ಹಾಕೋದು ತೆಗೆಯೋದು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇರಬೇಕು. ನೀವು ಬರೀ ಕೇವಲ ಅಕೌಂಟ್ ಓಪನ್ ಮಾಡಿಬಿಟ್ರೆ ಅಷ್ಟೇ ಅಲ್ಲ, ಅಕೌಂಟ್ ಓಪನ್ ಮಾಡಿದ್ರೆ ಅಂತ ಬಳಿಕ ಅದನ್ನ ಬಳಕೆ ಮಾಡ್ತಾ ಇರಬೇಕು. ಇನ್ನು ಮುಖ್ಯವಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ರೇಷನ್ ಕಾರ್ಡು, ಅದು BPL ಆಗಿರ್ಲಿ ಅಥವಾ APL ಆಗಿರ್ಲಿ. ಓಕೆ, ಇವುಗಳನ್ನ ಮೊದಲು ಕೇಳ್ತಾ ಇದ್ರು. ಇದರ ಜೊತೆಗೆ ಈಗ ನಿಮ್ಮ ಒಂದು ವೋಟರ್ ID ಯನ್ನ ಕೇಳ್ತಿದ್ದಾರೆ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದಿರಿ ಅಂತಕ್ಕಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಿದ್ದಾರೆ. ಪಟ್ಟಣದಲ್ಲಿದೆಯಾ ಅಥವಾ ಹಳ್ಳಿಯಲ್ಲಿದೆಯಾ ಅಂತಕ್ಕಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಇನ್ನು ಇದರ ಜೊತೆಗೇನೆ ನಿಮ್ಮ ಕಾಸ್ಟ್ ಇನ್ಕಮ್ ಕೂಡ ಕೇಳಲಾಗತ್ತೆ, ವಾರ್ಷಿಕ ಆದಾಯ ಎಷ್ಟಿದೆ ಅನ್ನುವಂಥದ್ದು. ಸೊ ಇದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈಗ ಸದ್ಯದಲ್ಲಿ ಸಿಕ್ಕಿರತಕ್ಕಂತಹ ಮಾಹಿತಿ ಪ್ರಕಾರ ವಾಸಸ್ಥಳ ಪ್ರಮಾಣ ಪತ್ರವನ್ನು ಕೂಡ ಕೇಳಲಾಗತ್ತೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಅಕೌಂಟ್ ಸ್ಟೇಟ್ಮೆಂಟ್ ಕೂಡ ಕೇಳಬಹುದಾದಂತಹ ಸಾಧ್ಯತೆ ಇದೆ. ಇನ್ನು ಮುಖ್ಯವಾಗಿ ನಿಮ್ಮದು ವಾಸಸ್ಥಳ ಪ್ರಮಾಣ ಪತ್ರ ಯಾಕೆ ಕೇಳ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದಾವೋ ಇದರ ಒಂದು ಮುಖಾಂತರ ತಿಳಿಯುತ್ತೆ.
ನಿಮ್ಮ ಮನೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಎಲ್ಲಿ ಬರುತ್ತೆ, ನಿಮ್ಮ ಮನೆ ವಾರ್ಡ್ ನಂಬರ್ ಎಷ್ಟು, ನಿಮ್ಮ ಮನೆ ಯಾವ ಏರಿಯಾದಲ್ಲಿದೆ, ಯಾವ ತಾಲೂಕು, ಯಾವ ಜಿಲ್ಲೆ, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಇಂತಹ ಒಂದು ಸ್ಥಳದಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರ್ತೀರಾ. ಒಬ್ಬರಿಗೆ ಅಪ್ಲಿಕೇಶನ್ ಹಾಕಿ ಬಂದಿರ್ತಾರೆ, ಇನ್ನೊಬ್ಬರು ಈಗ ಅಣ್ಣನ ಹೆಂಡತಿ ಅಪ್ಲಿಕೇಶನ್ ಹಾಕಿ ಬಂದಿರ್ತಾರೆ, ಇನ್ನು ತಮ್ಮನ ಹೆಂಡತಿ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿರ್ತಾರೆ. ಇಂತಹ ಸನ್ನಿವೇಶದಲ್ಲಿ ಅಲ್ಲಿರ್ತಕ್ಕಂತಹ ಡಾಟಾ ಬೇಸ್ ಆ ಒಂದು ವಾಸಸ್ಥಳ ಪ್ರಮಾಣ ಪತ್ರವನ್ನ ಕಂಪೇರ್ ಮಾಡುತ್ತೆ. ಆ ಸಂದರ್ಭದಲ್ಲಿ ನೀವು ಕೂಡ ಅದೇ ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿರ್ತೀರಿ. ಯಾಕಂದ್ರೆ ಸೇಮ್ ಒಂದೇ ಮನೆಯಲ್ಲಿ ಇರ್ತೀರಿ. ಇನ್ನು ಬೇರೆ ಮನೆ ಮಾಡ್ಕೊಂಡು ಬೇರೆ ವಾಸವಾಗಿದ್ರೆ ಓಕೆ, ಏನ್ ತೊಂದರೆ ಇಲ್ಲ. ಆದ್ರೆ ಒಂದೇ ಮನೆಯಲ್ಲಿ ನೀವು ರೇಷನ್ ಕಾರ್ಡ್ ಅನ್ನ ಹೊಂದಿರ್ತೀರಲ್ಲ, ಸೊ ವಾಸಸ್ಥಳ ಪ್ರಮಾಣ ಪತ್ರದಿಂದಾಗಿ, ವೋಟರ್ ಐಡಿಗಳಿಂದಾಗಿ ಕಂಡು ಹಿಡಿದು ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿಬಿಡತ್ತೆ. ಕೇವಲ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ಅಪ್ಲಿಕೇಶನ್ ಕೊಡುವಂತದ್ದು. ಹೀಗಾಗಿ ಸರ್ಕಾರ ಈಗಾಗಲೇ ಆಲ್ರೆಡಿ ಕೋಟಿಗಟ್ಟಲೆ, ನೂರಾರು ಕೋಟಿಗಟ್ಟಲೆ ಲಾಸ್ ಅನುಭವಿಸಿದೆ. ಒಂದು ಮೃತಪಟ್ಟವರ ಹೆಸರಿನಲ್ಲಿ ಈಗಾಗಲೇ ದುಡ್ಡು ಕೋಟಿಗಟ್ಟಲೆ ಕೊಟ್ಬಿಟ್ಟಿದೆ, ನೂರಾರು ಕೋಟಿಗಟ್ಟಲೆ. ಇನ್ನು ಅದನ್ನ ರೀಫಂಡ್ ಅಂತೂ ಮಾಡ್ಕೊಳ್ಳಿಕ್ ಬರುವುದಿಲ್ಲ. ಅದಕ್ಕಾಗಿ ಹೊಸ ಹೊಸ ಕ್ರಮಗಳನ್ನ ಕೈಗೊಳ್ಳಬೇಕು, ಅದನ್ನ ಕೈಗೊಳ್ತಾ ಇದೆ. ಇದರ ಜೊತೆಗೇನೆ ಈಗ ಸದ್ಯಕ್ಕೆ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಆಗ್ಲಿಕ್ಕೆ ಹೋಗಿರ್ತೀರಿ, ಅಲ್ಲಿ ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರುವಂತದ್ದು ಸರ್ಕಾರದ ಗಮನಕ್ಕೆ ಬರ್ತಾ ಇದೆ. ಸೊ 2 ರಿಂದ 3 ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ಒಂದು ರಾಜ್ಯ ಸರ್ಕಾರ ಮುಂದಾಗಿದೆ. ಸೊ ಯಾರ್ಯಾರು ಎರಡೆರಡು ಅಥವಾ ಮೂರ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದೀರಿ ಅಂತವ್ರದೆಲ್ಲರದು ಕೂಡ ರದ್ದು ಮಾಡ್ತಾ ಇದೆ. ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ, ಒಂದು ರೇಷನ್ ಕಾರ್ಡ್ ನಲ್ಲಿ ಎಲ್ಲರ ಹೆಸರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಈಗ 30 ಕಂತುಗಳಿಗೆ 60,000 ದುಡ್ಡನ್ನ ಜಮಾ ಮಾಡತ್ತೆ ಸರ್ಕಾರ. ಇದು ಸರ್ಕಾರದ ರೂಲ್ಸ್ ಪ್ರಕಾರ ಜಮಾ ಆದ ಹಾಗೆ. ಆದ್ರೆ ಒಂದೇ ಮನೆಯಲ್ಲಿ ಮೂರ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ರೆ ಸರ್ಕಾರ ಈಗ ಆಲ್ರೆಡಿ ದುಡ್ಡಂತೂ ಜಮಾ ಮಾಡಿದೆ. ಎಷ್ಟು? 1,80,000 3 ರೇಷನ್ ಕಾರ್ಡ್ಗಳಿಗೆ ಜಮಾ ಮಾಡಿದಾಗ ಆತು. ಅಂದ್ರೆ 2 ರೇಷನ್ ಕಾರ್ಡ್ಗಳಿಗೆ 1,20,000, ಮೂರು ರೇಷನ್ ಕಾರ್ಡ್ಗಳಿಗೆ 1,80,000. ಸರ್ಕಾರಕ್ಕೆ ಲಾಸ್ ಎಷ್ಟಾಯ್ತು? 1,20,000 ರೂಪಾಯಿ ಬರೀ ಒಂದು ಕುಟುಂಬದಲ್ಲಿ ಲಾಸ್ ಆಗಿದೆ. ಅಥವಾ 2 ರೇಷನ್ ಕಾರ್ಡ್ ಇದ್ರು ಸಹಿತ 60,000 ರೂಪಾಯಿ ಲಾಸ್ ಆಯ್ತು ಕೇವಲ ಒಂದು ಕುಟುಂಬದಲ್ಲಿ. ಇನ್ನು ಕೋಟಿಗಟ್ಟಲೆ ಕುಟುಂಬಗಳಿದಾವೆ, ಅದರಲ್ಲಿ 2 ರಿಂದ 3 ಲಕ್ಷ ಕುಟುಂಬಗಳಾದ್ರೂ ಈ ರೀತಿ ಮಾಡ್ತಾ ಇದಾವೆ. ಸೊ ಇಂತಹ ಒಂದು ರೇಷನ್ ಕಾರ್ಡ್ಗಳಿಂದ ಕೋಟಿಗಟ್ಟಲೆ ಸರ್ಕಾರಕ್ಕೆ ಲಾಸ್ ಆಗಿದೆ. ಅದಕ್ಕಾಗಿ ಅದನ್ನ ರೀಫಂಡ್ ಅಂತೂ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಇದಕ್ಕೆ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಅದಕ್ಕಾಗಿ ಸರ್ಕಾರ ಮತ್ತೊಂದು ಸಾರಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿದ್ದಾರೆ. ಸೊ ಕ್ಲಿಯರಿಫಿಕೇಶನ್ ಸಿಕ್ತಂತ ಅನ್ಕೊಳ್ತೀನಿ. ಸೊ ಕ್ಲಿಯರ್ ಆಗಿ ತಿಳಿಸಿದ್ದೀನಿ. ಒಂದ್ ಸ್ವಲ್ಪ ಲಾಂಗ್ ಆದ್ರೂ ಏನೇನ್ ಮಾಹಿತಿ ಇದೆ ಅದನ್ನ ನಿಮ್ ಮುಂದೆ ಬಿಚ್ಚಿಟ್ಟಿದ್ದೀನಿ. ಸೊ ಏನೇ ಪ್ರಶ್ನೆಗಳಿದ್ರು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಅಲ್ಲಿ ಕೂಡ ಫಾಲೋ ಮಾಡಿ. ಈ ವಿಷಯವನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.